ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ವಿಚಾರ ಬಯಲಾಗಿದೆ. ಪಾಕಿಸ್ತಾನದ ನೌಕಾಪಡೆ ಭಾರತದ ನೌಕಾಪಡೆಯ ಪೆಟ್ಟಿನಿಂದ ಜಸ್ಟ್ ಮಿಸ್ ಆಗಿತ್ತು. ಕೊನೆ ಕ್ಷಣದಲ್ಲಿ ಪಾಕ್ ನೌಕಾಪಡೆ ಮೇಲೆ ಎರಗುವ ಪ್ಲಾನ್ ತಪ್ಪಿತು ಅನ್ನೋದು ಗೊತ್ತಾಗ್ತಾ ಇದೆ. ಆಪರೇಷನ್ ಟೈಮ್ನಲ್ಲಿ ಭಾರತೀಯ ನೌಕಾಪಡೆ ಎಲ್ಲ ರೀತಿಯಲ್ಲೂ ರೆಡಿಯಾಗಿತ್ತು. ಫುಲ್ ಆಪರೇಷನ್ ಲೆವೆಲ್ಗೆ ಬಂದಿತ್ತು. ಯಾವ್ಯಾವ ನೌಕೆಗಳನ್ನು ಯಾವ ಮಿಸೈಲ್ ಮೂಲಕ ಮುಳುಗಿಸಬೇಕು ಪಾಕಿಸ್ತಾನದ ನೌಕೆಗಳನ್ನ ಅಂತ ಭಾರತ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿಕೊಂಡಿತ್ತು. ಆಪರೇಷನ್ನ ಉದ್ದಕ್ಕೂ ಸಾಕಷ್ಟು ಬಾರಿ ಈ ರೀತಿ ಅಂತಿಮ ಹಂತದ ತಯಾರಿಯಾಗಿತ್ತು. ಇನ್ನೇನು ಫೈರ್ ಮಾಡಬೇಕು ಅನ್ನೋ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿತ್ತು ಭಾರತ. ಪಾಕ್ ಹಡಗುಗಳು, ಸಬ್ಮರೀನ್ಗಳು ಮತ್ತು ಲ್ಯಾಂಡ್ ಬೇಸ್ಡ್ ಟಾರ್ಗೆಟ್ಗಳ ಮೇಲೆ ದಾಳಿ ನಡೆಸೋಕೆ ತಯಾರಿಯಾಗಿತ್ತು. ಸರ್ಕಾರ ಒಂದೇ ಒಂದು ಆದೇಶ ಕೊಟ್ಟಿದ್ರೆ ಮುಳುಗಿಸ್ಬಿಡ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದು ವೇಳೆ ಭಾರತ ಪಾಕ್ ಯುದ್ಧ ಮಿತಿ ಮೀರಿ ಪಾಕ್ ತಲೆಹರಟೆ ಜಾಸ್ತಿ ಮಾಡಿದ್ದಿದ್ರೆ, ನೌಕಾಪಡೆಗೆ ಆದೇಶನೂ ಹೋಗ್ಬಿಟ್ಟಿದ್ರೆ ಈ ಸಂಘರ್ಷದ ಸ್ವರೂಪವೇ ಚೇಂಜ್ ಆಗ್ತಾ ಇತ್ತು. ಭಾರತ ಕರಾಚಿ ಬಂದರಿನ ಮೇಲೆ ಬ್ರಹ್ಮೋಸ್ ಮಿಸೈಲ್ ಮೂಲಕ ದಾಳಿ ಮಾಡೋಕೆ ರೆಡಿ ಆಗಿತ್ತು. ಭಾರಿ ಪ್ರಮಾಣದಲ್ಲಿ ಸ್ಫೋಟಕವನ್ನು ಸುರಿಯೋಕೆ ಯುದ್ಧ ನೌಕೆಗಳು ಮತ್ತು ಸಬ್ಮರೀನ್ಗಳನ್ನ ರೆಡಿನೆಸ್ನಲ್ಲಿ, ಫುಲ್ ಆಪರೇಷನಲ್ ರೆಡಿನೆಸ್ನೊಂದಿಗೆ ಪೊಸಿಷನ್ಗೆ ತಂದು ನಿಲ್ಲಿಸಿಕೊಳ್ಳಲಾಗಿತ್ತು. ತುಂಬಾ ಮುಂದಕ್ಕೆ ಸಮುದ್ರದಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಪಾಕ್ ಕಡೆಗೆ ತುಂಬಾ ಮುಂದಕ್ಕೂ ನೇವಿ ಹೊರಟು ಬಿಟ್ಟಿತ್ತು. ಈ ವಿಚಾರ ಗೊತ್ತಾಗಿನೇ ಪಾಕಿಸ್ತಾನ ಹೆದರುಕೊಂಡು ಈ ಸಂಘರ್ಷವನ್ನ ಅಲ್ಲಿಗೆ ನಿಲ್ಲಿಸ್ತು ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಭಾರತದ ದಾಳಿ ಭೀತಿಯಿಂದ ಪಾಕಿಸ್ತಾನ ಏನ್ ಸ್ಟ್ರಾಟಜಿ ಮಾಡಿದ್ರು ಅಂದ್ರೆ, ಭಾರತದ ದಾಳಿಯನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ತಾವು ನೀರಿಗೆ ಇಳಿಬಾರದು ಅಂತ ಅವರು ತೀರ್ಮಾನ ಮಾಡಿದ್ರು. ಚಿಕ್ಕ ನೇವಿ ಇರೋದು ಅವ್ರದ್ದು, ಪ್ರಯೋಜನ ಇಲ್ಲ ಅವ್ರ ನೇವಿ. ಹಾಗಾಗಿ ಅವರು ಫ್ರಂಟ್ ಲೈನ್ ನಲ್ಲಿದ್ದ ಆಸೆಟ್ಸ್ ಅನ್ನ ನೀರಿಗೆ ಇಳಿಸಿರ್ಲಿಲ್ಲ. ಫ್ರಿಗೇಟ್ಸ್ ಮತ್ತು ಕಾರ್ವೆಟ್ಸ್ಗಳನ್ನು ಬಂದರ್ನಲ್ಲೇ ಲಂಗರ್ ಹಾಕಿ ಇಟ್ಕೊಂಡಿದ್ರು, ನೀರಿಗೆ ಬಿಟ್ಟಿರಲಿಲ್ಲ. ಭಾರತದ ನೇವಿ ದಾಳಿ ಮಾಡಿದ್ರೆ ನೀರಲ್ಲಿ ಮುಳುಗ್ ಹೋಗ್ತಾವೆ ಅನ್ನೋ ಭೀತಿ ಅವ್ರಿಗೆ ಕಾಡ್ತಾ ಇತ್ತು. ಒಂದು ವೇಳೆ ದಾಳಿ ಆದರೂ ಕೂಡ ಮಧ್ಯ ಸಮುದ್ರದಲ್ಲಿ ಮುಳುಗ್ ಹೋದ್ರೆ ಮತ್ತೆ ರಿಪೇರಿ ಮಾಡಕ್ಕೆ ಎತ್ತಕ್ಕೂ ಆಗೋದಿಲ್ಲ. ಆದರೆ ಬಂದರಲ್ಲೇ ಡ್ಯಾಮೇಜ್ ಆದರೆ, ಆಮೇಲೆ ಏನಾದರೂ ಅಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿ ಉಳಿದ್ರೆ ರಿಪೇರಿನಾರು ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಬಂದರ್ನಲ್ಲೇ ಇಟ್ಕೊಂಡಿದ್ರು ಅಂತ ರಿಪೋರ್ಟ್ ಮಾಡಲಾಗಿದೆ. ಇನ್ನು ಪಾಕ್ನ ಉಗ್ರ ಕ್ಯಾಂಪ್ಗಳ ಮೇಲೆ ನೌಕಾಪಡೆ ಆಸೆಟ್ಸ್ ಇಂದಲೂ ದಾಳಿ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಯುದ್ಧದ ಸಂದರ್ಭದಲ್ಲಿ ನೌಕಾಪಡೆಯ ಐಎನ್ಎಸ್ ವಿಕ್ರಾಂತ್ ಮತ್ತು MiG-29K ಫೈಟರ್ ಜೆಟ್ಸ್ ಅನ್ನ ಉತ್ತರ ಅರಬ್ಬಿ ಸಮುದ್ರದಲ್ಲಿ ನಿಯೋಜಿಸಲಾಗಿತ್ತು. ಇದರಿಂದ ಆ ಭಾಗದ ಸಂಪೂರ್ಣ ಕಂಟ್ರೋಲ್ ಭಾರತದ ನೌಕಾಪಡೆಯ ಕೈಯಲ್ಲಿತ್ತು. ಇದು ಪಾಕಿಸ್ತಾನದ ದಕ್ಷಿಣ ಕರಾವಳಿಯ ಮೇಲೆ ಪ್ರಾಬಲ್ಯ ಸಾಧಿಸೋಕೆ ಸಾಧ್ಯ ಆಯಿತು. ಪಾಕ್ ವಾಯುಪಡೆ ಮೇಲೆ ಇದರಿಂದ ಪ್ರೆಷರ್ ಕ್ರಿಯೇಟ್ ಆಯಿತು. ಸಂಘರ್ಷ ನಿಂತ ಕೆಲ ದಿನಗಳ ನಂತರ ಪಾಕ್ ನೌಕಾಪಡೆಯ RA-72C ಈಗಲ್ ಏರ್ಕ್ರಾಫ್ಟ್ ಮೆಲ್ಲಗೆ ಹೊರಬಂದು ಸಮುದ್ರದಲ್ಲಿ ಕಣ್ಣಾಡಿಸೋಕೆ ಶುರು ಮಾಡಿತ್ತು. ಆದರೆ ಭಾರತದ INS ವಿಕ್ರಾಂತ್ ಇದನ್ನ ಟ್ರ್ಯಾಕ್ ಮಾಡಿತು. ಇದರ ಬೆನ್ನಲ್ಲೇ INS ವಿಕ್ರಾಂತ್ ನಿಂದ MiG-29K ಏರ್ಕ್ರಾಫ್ಟ್ ಅನ್ನ ಸ್ಕ್ರಾಂಬಲ್ ಮಾಡಿ ಹಾರಿಸಿ ಪಾಕ್ನ ಸರ್ವೆಲೆನ್ಸ್ ಏರ್ಕ್ರಾಫ್ಟ್ ಅನ್ನ ವಾಪಸ್ ಓಡಿಸಲಾಯಿತು. ಇದಕ್ಕೆ ಕಕ್ಕಾಬಿಕ್ಕಿಯಾದ ಪಾಕ್ ಏರ್ಕ್ರಾಫ್ಟ್ ಹಿಂದೂ ಮುಂದೆ ನೋಡದೆ ತಿರುಗಿ ಪಾಕಿಸ್ತಾನದ ಗೂಡು ಸೇರ್ಕೊಳ್ತು ಅಂತ ರಿಪೋರ್ಟ್ ಮಾಡಲಾಗಿದೆ. ಈ ಮೂಲಕ ಕದನ ವಿರಾಮ ಮಾಡಿಕೊಳ್ಳೋಕೆ ಪಾಕಿಸ್ತಾನದ ಮೇಲೆ ನಮ್ಮ ನೇವಿಯ ಒತ್ತಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ ಅಂತ ಈಗ ಮತ್ತೊಮ್ಮೆ ಒಂದಷ್ಟು ಡೀಟೇಲ್ಸ್ ಹೊರಗೆ ಬರ್ತಾ ಇದೆ. ಏನೋ ತೀವ್ರ ಆರ್ಥಿಕ ದಿವಾಳಿತನವನ್ನ ಫೇಸ್ ಮಾಡ್ತಿರೋ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಭಾರತಕ್ಕೆ ಸರಕುಗಳನ್ನ ಕದ್ದು ಮುಚ್ಚಿ ರಫ್ತು ಮಾಡಬೇಕು ಅಂತ ಹೋಗಿ ಸಿಕ್ಕಾಕೊಂಡಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಪಾಕ್ ಸರಕುಗಳು ನಮಗೆ ಬೇಡ ಅಂತ ಹೇಳಿ ನಿರ್ಬಂಧ ಹೇರಿತ್ತು. ಇದಕ್ಕೆ ಉಪಾಯ ಹೂಡಿ ಪಾಕ್ ತನ್ನ ಗೂಡ್ಸ್ ಅನ್ನ ದುಬೈಗೆ ಕಳಿಸಿ ಅಲ್ಲಿ ಲೇಬಲ್ ಚೇಂಜ್ ಮಾಡಿಸಿ ಭಾರತಕ್ಕೆ ರಫ್ತು ಮಾಡೋಕೆ ಪ್ಲಾನ್ ಮಾಡಿ ಸಿಕ್ಕಾಕೊಂಡಿದೆ. ಮುಂಚಿನಿಂದಲೂ ಇದನ್ನು ಮಾಡ್ತಾ ಇದ್ರು. ಈಗ ಅದನ್ನ ಪತ್ತೆ ಹಚ್ಚೋಕೆ ಸ್ಟ್ರಿಕ್ಟ್ ಕ್ರಮ ನಾವು ತಗೊಂಡಿದ್ದೇವೆ. ಸಿಕ್ಕಾಕೊಂಡಿದ್ದಾರೆ. ಪಾಕ್ ಗೂಡ್ಸ್ ಅನ್ನ ತಪ್ಪಾಗಿ ಮೇಡ್ ಇನ್ UAE ಅಂತ ಲೇಬಲ್ ಹಾಕಿ ಡಿಕ್ಲೇರ್ ಮಾಡ್ಕೊಂಡಿದ್ರು. ಪರಿಣಾಮ ಭಾರತದ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು 9 ಕೋಟಿ ಮೌಲ್ಯದ 1115 ಮೆಟ್ರಿಕ್ ಟನ್ ಗೂಡ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಆಮದು ನೀತಿ ಷರತ್ತುಗಳು ಮತ್ತು ನಿಷೇಧಗಳ ಉಲ್ಲಂಘನೆ ಕಾಯ್ದೆ ಅಡಿಯಲ್ಲಿ ಈ ಗೂಡ್ಸ್ ಅನ್ನ ಮಹಾರಾಷ್ಟ್ರದ ನೌಶೇವಾ ಬಂದರಿನಲ್ಲಿ ಸೀಸ್ ಮಾಡಲಾಗಿದೆ. ಆಮದು ಮಾಡಿಕೊಂಡ ಸಂಸ್ಥೆಯೊಂದರ ಪಾರ್ಟ್ನರ್ ಅನ್ನ ಕೂಡ DRI ವಶಕ್ಕೆ ಪಡೆದಿದೆ. ಈ ಕಾರ್ಯಾಚರಣೆಗೆ DRI ಅಧಿಕಾರಿಗಳು ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಂತ ಹೆಸರಿಟ್ಟಿದ್ದಾರೆ.
ಇದೇ ರೀತಿ 2 ಸಲ ಪಾಕ್ ತನ್ನ ಗೂಡ್ಸ್ ಅನ್ನ ದುಬೈಗೆ ಕಳಿಸಿ ಅಲ್ಲಿಂದ ಭಾರತಕ್ಕೆ ಕಳಿಸೋದು ಸಾಹಸ ಮಾಡಿ ಸಿಕ್ಕಾಕೊಂಡಿದೆ. 2 ಬಾರಿನೂ ಪಾಕ್ ಗೂಡ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಏನೋ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ಹುಟ್ಟುಹಾಕಿದ್ದ ಚಾಮರಾಜನಗರ ಹುಲಿ ಹತ್ಯಾಕಾಂಡ ಪ್ರಕರಣದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. 5 ಹುಲಿಗಳ ಸಾವಿಗೆ 2 ವ್ಯಕ್ತಿಗಳು ಕಾರಣ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಕಳ್ಳೆಬ್ಬೆ ದೊಡ್ಡಿ ಅನ್ನೋ ಗ್ರಾಮದ ಶಿವಣ್ಣ ಅನ್ನೋ ವ್ಯಕ್ತಿ ಮತ್ತು ಆತನ ಮಗ ಇಬ್ಬರು ಸೇರಿ ಹುಲಿಗಳಿಗೆ ವಿಷ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಇವರು ಹಸುಗಳನ್ನ ಮೇಯಿಸೋಕೆ ಕಾಡಿಗೆ ಹೋಗಿದ್ರಂತೆ. ಈ ಟೈಮ್ನಲ್ಲಿ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿತ್ತು. ಇದರಿಂದ ಸಿಟ್ಟಿಗೆದ್ದ ಶಿವಣ್ಣ ಮತ್ತವರ ಮಗ ಹಸುವಿಗೆ ವಿಷ ಹಾಕಿ ಆಮೇಲೆ ಆ ಹಸುವನ್ನು ತಗೊಂಡೋಗಿ ಅಲ್ಲಿ ಹಾಕಿದ್ರು. ಆ ವಿಷಪೂರಿತ ಮಾಂಸ ತಿಂದು 5 ಹುಲಿಗಳು ಮೃತಪಟ್ಟಿವೆ ಅಂತ ಗೊತ್ತಾಗಿದೆ. ಸದ್ಯ ತಂದೆಯನ್ನ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದು ಮಗ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಫುಲ್ ನ್ಯೂಸ್ ಎಂಡ್ ನಲ್ಲಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಬನ್ನಿ ಫುಲ್ ನ್ಯೂಸ್ ಮುಂದುವರಿಸೋಣ. ಬ್ಯಾಂಕ್ ಮ್ಯಾನೇಜರ್ ಇಂದಲೇ ಬ್ಯಾಂಕ್ ಲೂಟಿ. ದೇಶಾದ್ಯಂತ ತೀವ್ರ ಚರ್ಚೆಗೀಡಾಗಿದ್ದ ವಿಜಯಪುರ ಜಿಲ್ಲೆಯ ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ. ಬ್ಯಾಂಕ್ ಕಳ್ಳತನದ ಹಿಂದೆ ಬ್ಯಾಂಕ್ನ ಮಾಜಿ ಮ್ಯಾನೇಜರೇ ಕಾರಣ ಅಂತ ಗೊತ್ತಾಗಿದೆ. ಮೇ 25ನೇ ತಾರೀಕು ಮನಗೋಳಿ ಪಟ್ಟಣದಲ್ಲಿ ಸುಮಾರು 58 kg 975 ಗ್ರಾಂ ಚಿನ್ನಾಭರಣವನ್ನು ದೋಚಲಾಗಿತ್ತು. ಜೊತೆಗೆ 5 ಲಕ್ಷಕ್ಕೂ ಅಧಿಕ ಕ್ಯಾಶ್ ಹೊತ್ಕೊಂಡು ಹೋಗಿದ್ರು. ಸಿನಿಮೀಯವಾಗಿ ದರೋಡೆಯಾಗಿತ್ತು. ಈ ಕುರಿತು ಬ್ಯಾಂಕ್ ಸಿಬ್ಬಂದಿ ಮನಗೋಳಿ ಠಾಣೆಗೆ ದೂರು ಕೊಟ್ಟಿದ್ರು. ನಂತರ 8 ವಿಶೇಷ ತಂಡಗಳು ರಚನೆಯಾಗಿ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ ಸೇರಿ ದೇಶದಾದ್ಯಂತ ಹುಡುಕಾಡಲಾಗಿತ್ತು. ಈಗ ಇದರಲ್ಲಿ ಮುಖ್ಯ ಆರೋಪಿ ವಿಜಯಕುಮಾರ್ ಮಿರಿಯಾಲ ಅನ್ನೋರು ಗೊತ್ತಾಗಿದೆ. ಇವರು ಇದೇ ಕೆನರಾ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ರು. ಸದ್ಯ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಪ್ರೆಸೆಂಟ್ ಕೆಲಸ ಮಾಡ್ತಿದ್ದಾರೆ. ಮುಂಚೆ ಇಲ್ಲಿದ್ರು. ಇವರ ಕಾರಿನ ನಂಬರ್ ಆಧಾರದ ಮೇಲೆ ಇವರು ಈಗ ಸಿಕ್ಕಾಕೊಂಡಿದ್ದಾರೆ. ವಿಜಯ್ ಕುಮಾರ್ ಜೊತೆಗೆ ಹುಬ್ಬಳ್ಳಿಯ ಜನತಾ ಕಾಲೋನಿಯ ಚಂದ್ರಶೇಖರ್ ನೇರಲ್ಲ ಹಾಗೂ ಸುನಿಲ್ ಮೋಕಾ ಕೂಡ ಸೇರ್ಕೊಂಡು ಪ್ಲಾನ್ ಮಾಡಿದ್ರು ಅಂತ ಈಗ ಮಾಹಿತಿ ಬರ್ತಾ ಇದೆ. ಏನೋ ದೇಶದಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಗೇನ್ ಪಶ್ಚಿಮ ಬಂಗಾಳದಲ್ಲಿ ಲಾ ಕಾಲೇಜಿನಲ್ಲಿ ಈ ಸಲ ಕೋಲ್ಕತ್ತಾದ ಲಾ ಕಾಲೇಜಿನ ಒಳಗೆ 24 ವರ್ಷದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಸೌತ್ ಕೋಲ್ಕತ್ತಾ ಲಾ ಕಾಲೇಜಿನ ಕ್ಯಾಂಪಸ್ ಒಳಗಡೆ ಈ ಘಟನೆಯಾಗಿದ್ದು 3 ಬಂಧಿಸಲಾಗಿದೆ. ಇದರಲ್ಲಿ 2 ಅದೇ ಕಾಲೇಜಿನ ವಿದ್ಯಾರ್ಥಿಗಳು. ಒಬ್ಬ 19 ವರ್ಷದ ಜಾಯಬ್ ಅಹಮದ್, ಇನ್ನೊಬ್ಬ 20 ವರ್ಷದ ಪ್ರಮಿತ್ ಮುಖರ್ಜಿ. ಇವರಿಬ್ಬರ ಜೊತೆಗೆ ಮತ್ತೊಬ್ಬ ಕಾಲೇಜಿನ ಸಿಬ್ಬಂದಿ ಕೂಡ ಸೇರ್ಕೊಂಡಿದ್ರು ಅಂತ ಹೇಳಲಾಗಿದ್ದು ಆತನನ್ನು 31 ವರ್ಷದ ಮನೋಜಿತ್ ಮಿಶ್ರಾ ಅಂತ ಗುರುತಿಸಲಾಗಿದೆ. ಈತ ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿನ ಆಡಳಿತಾರೂಢ ಪಕ್ಷ ಟಿಎಂಸಿಯ ಸ್ಟೂಡೆಂಟ್ ವಿಂಗ್ನ ಲೀಡರ್ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಈ ಘಟನೆ ಬುಧವಾರ ಸಂಜೆ 7:30ರಿಂದ 10:50 ನಡುವೆ ನಡೆದಿದ್ದು ಬೆಳಕಿಗೆ ಬಂದಿದೆ. ಈಗ ಸಂತ್ರಸ್ತೆ ಮಹಿಳೆ ದೂರು ಕೊಟ್ಟಿದ್ದಾರೆ. ಎಕ್ಸಾಮ್ಗೆ ಸಂಬಂಧಪಟ್ಟ ಫಾರ್ಮ್ ಫಿಲ್ಅಪ್ ಮಾಡೋಕೆ ಕಾಲೇಜಿಗೆ ಬಂದು ಅಲ್ಲಿನ ಯೂನಿಯನ್ ರೂಮ್ನಲ್ಲಿದ್ದರು. ನಂತರ ಅಲ್ಲಿಗೆ ಬಂದ ಪ್ರಮುಖ ಆರೋಪಿ ಮನೋಜಿತ್ ಮಿಶ್ರಾ ಮಹಿಳೆ ಬಳಿ ತನ್ನನ್ನು ಮದುವೆ ಆಗುವಂತೆ ಪ್ರಪೋಸ್ ಮಾಡಿದಂತೆ. ನಂತರ ಇಲ್ಲಿಗೆ ಇನ್ನುಳಿದ ಆರೋಪಿಗಳು ಕೂಡ ಬಂದು ಸೇರಿಕೊಂಡು ಈ ಕೃತ್ಯವನ್ನು ಮಾಡಿದ್ದಾರೆ. ಸದ್ಯ 3 ಅರೆಸ್ಟ್ ಮಾಡಿ ಅವರ ಬಳಿ ಇದ್ದ ಫೋನ್ ಸೀಸ್ ಮಾಡಲಾಗಿದೆ. ಈ ವಿಚಾರವೀಗ ರಾಜಕೀಯ ವಲಯದಲ್ಲೂ ಕೂಡ ಕೋಲಾಹಲ ಕಾರಣ ಆಗಿದೆ. ಈ ಕೃತ್ಯದಲ್ಲಿ ಟಿಎಂಸಿಯ ಮೆಂಬರ್ ಇನ್ವಾಲ್ವ್ ಆಗಿದ್ದಾನೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ವಿರುದ್ಧ ಅಪರಾಧ ನಡೆಯುವುದು ಜಾಸ್ತಿ ಆಗ್ತಾನೆ ಇದೆ. ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರಿಗೆ ನರಕ ತೋರಿಸ್ತಾ ಇದೆ ಅಂತ ಬಿಜೆಪಿ ಟೀಕಿಸಿದೆ. ಇನ್ನು ಈ ಘಟನೆಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ತೀವ್ರ ಕಳವಳ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಶಿಕ್ಷೆ ಕೊಡಿಸ್ತೀವಿ ತಪ್ಪಿತಸ್ಥರಿಗೆ ಅಂತ ಹೇಳಿದ್ದಾರೆ. ಈ ಮುಂಚೆ ವೈದ್ಯಕೀಯ ಕಾಲೇಜಿನ ಟ್ರೈನಿ ಡಾಕ್ಟರ್ ಮೇಲೂ ಕೂಡ ಇದೇ ರೀತಿ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಕೃತ್ಯ ಆಗಿತ್ತು. ಈಗ ಮತ್ತೊಮ್ಮೆ ಲಾ ಕಾಲೇಜಿನಲ್ಲಿ ಅಂತಹದೇ ಘಟನೆ ಅದೇ ರಾಜ್ಯದಲ್ಲಿ ಆಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ನರೇಂದ್ರ ಮೋದಿ ಜುಲೈ 2ನೇ ತಾರೀಕಿನಿಂದ 5 ರಾಷ್ಟ್ರಗಳ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಈ ಭೇಟಿ ವೇಳೆ ಬ್ರೆಜಿಲ್ನ ರಯೋ ಡಿ ಜನೈರೋದಲ್ಲಿ ನಡೆಯೋ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಮೋದಿ ಪಾಲ್ಗೊಳ್ತಾರೆ. ಈ ಪ್ರವಾಸದ ಜೊತೆಗೆ ಪಿಎಂ ಮೋದಿ ಅರ್ಜೆಂಟೀನಾ, ಗಾನಾ, ನಮೀಬಿಯಾ, ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ರಾಷ್ಟ್ರಗಳಿಗೂ ಭೇಟಿ ನೀಡುತ್ತಾರೆ. ಜೂನ್ 14ನೇ ತಾರೀಕಿನಿಂದ ಬಿಸಿಲು ಮಳೆ ಅನ್ನದೇ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಅಬ್ಬೆ ಪಾರಿತರ ನಿಂತಿರೋ ಬ್ರಿಟನ್ ರಾಯಲ್ ನೇವಿಯ 1,000 ಕೋಟಿ ಬೆಲೆ ಬಾಳೋ F-35 ಫೈಟರ್ ಜೆಟ್ಗೆ ಈಗ ಕಡೆಗೂ ಕೂಡ ಶುಭ ಸುದ್ದಿ ಬಂದಿದೆ. ಇದಕ್ಕೆ ಚಿಕಿತ್ಸೆ ಕೊಡೋಕೆ ಜನ ಬರ್ತಾ ಇದ್ದಾರೆ. ಈಗ ಫೈನಲಿ ಹೈಡ್ರಾಲಿಕ್ ಫೇಲ್ಯೂರ್ ಆಗಿರೋ ಈ ಜೆಟ್ನ ದುರಸ್ತಿ ಕಾರ್ಯಕ್ಕೆ ಬ್ರಿಟನ್ನಿಂದ 40 ಸ್ಪೆಷಲಿಸ್ಟ್ಗಳ ಟೀಮ್ ಬರ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ. ಇವ್ರ ಜೊತೆಗೆ ಸ್ಪೆಷಲ್ ಟೋಯಿಂಗ್ ವೆಹಿಕಲ್ ಕೂಡ ಭಾರತಕ್ಕೆ ಬರುತ್ತೆ. ಈ ಜೆಟ್ ಭಾರತದಲ್ಲೇ ರಿಪೇರಿ ಆಗುತ್ತೆ. ಇತ್ತೀಚೆಗಷ್ಟೇ ಈ ಜೆಟ್ಟನ್ನು ಹ್ಯಾಂಗರ್ನಲ್ಲಿ ಪಾರ್ಕ್ ಮಾಡ್ಕೋತೀರಾ ಅಂತ ಭಾರತ ಕೇಳಿತ್ತು. ಇದಕ್ಕೆ ಬ್ರಿಟನ್ ಬೇಡ ಬೈಲಲ್ಲೇ ಇರಲಿ, ಒಳಗಿಟ್ರೆ ನೀವೇನಾದ್ರು ಬಿಚ್ಚಿ ನೋಡ್ಬಿಟ್ರೆ ಕಷ್ಟ ಅದನ್ನು ಅಂತ ಹೇಳಿ ಸೀಕ್ರೆಟ್ಸ್ ಲೀಕ್ ಆಗಿಬಿಡುತ್ತೆ ಅಂತ ಹೇಳಿ ಬೈಲಲ್ಲೇ ಇಡೋಕೆ ಹೇಳಿದರು.
ಆದರೆ ಈಗ ಅದನ್ನು ರಿಪೇರಿ ಸಲುವಾಗಿ ಹ್ಯಾಂಗರ್ಗೆ ತರಲೇಬೇಕಾದ ಅನಿವಾರ್ಯತೆ ಇದೆ. ಇದಕ್ಕೆ ಬ್ರಿಟನ್ ನೇವಿ ಏನು ಹೇಳುತ್ತೋ ನೋಡಬೇಕು. ತರ್ತಾರೆ, ಬಟ್ ಯಾರು ಅವ್ರ ಕಡೆ ಅವ್ರನ್ನ ಇಟ್ಕೊಂಡು ನೋಡ್ತಾ ಇರ್ತಾರೆ ಅಂತ ಕಾಣುತ್ತೆ ಕಾವಲಿಗೆ. ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದೀಗ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿಯೊಂದಿಗೆ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಮಿಡಲ್ ಈಸ್ಟ್ನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಇರಾನ್ನಿಂದ ಭಾರತೀಯರನ್ನ ಸೇಫ್ ಆಗಿ ಸ್ಥಳಾಂತರಿಸೋಕೆ ಸಹಾಯ ಮಾಡಿದ್ದಕ್ಕೆ ಜೈಶಂಕರ್ ಧನ್ಯವಾದ ಹೇಳಿದ್ದಾರೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬೇಗಾರು ಗ್ರಾಮದಲ್ಲಿ 165 ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ. ಇನ್ನು ಮುಂದಿನ 24 ಗಂಟೆ ಕರ್ನಾಟಕದ ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದ್ದು ಆ ಭಾಗದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇತ್ತ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಪರಿಣಾಮ ಕೃಷ್ಣಾ ಮತ್ತದರ ಉಪನದಿಗಳ ಒಳಹರಿವಿನಲ್ಲಿ ಭಾರೀ ಪ್ರಮಾಣದ ಏರಿಕೆಯಾಗಿದೆ. ನದಿ ತೀರಗಳಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ಕೃಷ್ಣಾ ನದಿಯ ಒಳಹರಿವು 1 ಲಕ್ಷ ಕ್ಯೂಸೆಕ್ ದಾಟಿದೆ. ಅತ್ತ ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲೂ ಕೂಡ ಗಣನೀಯ ಏರಿಕೆಯಾಗಿದೆ. ಹಿರಣ್ಯಕೇಶಿ ನದಿ ಕೂಡ ಭರ್ತಿಯಾಗಿದ್ದು ನದಿ ತೀರದ ಜಮೀನುಗಳು ಜಲಾವೃತವಾಗಿವೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 11 ಸೇತುವೆಗಳು ಜಲಾವೃತವಾಗಿದ್ದು ಪರ್ಯಾಯ ಮಾರ್ಗಗಳ ಮೂಲಕ ಜನ ಸಂಚಾರ ಮಾಡುತ್ತಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶದ ಕುಲು ಮತ್ತು ಕಂಗ್ರಾದಲ್ಲಿ ಸುರಿತಾ ಇರೋ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈಗ ಆಲ್ರೆಡಿ 5 ಪ್ರಾಣ ಕಳ್ಕೊಂಡಿದ್ದಾರೆ. 7 ಜನ ನಾಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕೆಆರ್ಎಸ್ ಡ್ಯಾಂ ಬಳಿ ಡಿಸ್ನಿ ಲ್ಯಾಂಡ್ ಮಾದರಿಯ ಮನರಂಜನಾ ಪಾರ್ಕ್ ಮತ್ತು ಕಾವೇರಿ ಆರತಿಯನ್ನು ಆಯೋಜಿಸುವ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಕಾವೇರಿ ನೀರಾವರಿ ನಿಗಮದಿಂದ ವಿವರಣೆ ಕೇಳಿದೆ. ಕಾಮಗಾರಿಯಿಂದ ಡ್ಯಾಂಗೆ ಡ್ಯಾಮೇಜ್ ಆಗಲ್ವಾ? ಜಲಾಶಯದ ಸುರಕ್ಷತಾ ಸಮಿತಿಯ ಅನುಮತಿ ಯಾಕೆ ಪಡೆದಿಲ್ಲ? ಮನರಂಜನಾ ಪಾರ್ಕ್ ಕಾಮಗಾರಿಗೆ ತಾಂತ್ರಿಕ ತಜ್ಞರ ಪರ್ಮಿಷನ್ ತಗೊಂಡಿದ್ದೀರಾ? ಕಾವೇರಿ ಪ್ರತಿಮೆ ಸ್ಥಾಪಿಸುವಾಗ ತಜ್ಞರ ಸಲಹೆ ಪಾಲಿಸಲಾಗಿದೆಯಾ ಅಂತ ಹೈಕೋರ್ಟ್ ಪ್ರಶ್ನೆಗಳನ್ನ ಕೇಳಿದೆ. 2 ವಾರಗಳಲ್ಲಿ ಉತ್ತರ ಕೊಡಿ ಅಂತ ಹೇಳಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ನಿರಂತರ 4ನೇ ಸೆಷನ್ನಲ್ಲೂ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 303 ಪಾಯಿಂಟ್ಸ್ ಜಾಸ್ತಿಯಾಗಿ 84,058ಕ್ಕೆ ತಲುಪಿದೆ. ನಿಫ್ಟಿ 88 ಪಾಯಿಂಟ್ಸ್ ರೈಸ್ ಆಗಿ 25,637ಕ್ಕೆ ರೀಚ್ ಆಗಿದೆ. ಮುಖ್ಯವಾಗಿ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿರೋದ್ರಿಂದ ಹೂಡಿಕೆದಾರರ ಕಾನ್ಫಿಡೆನ್ಸ್ ಜಾಸ್ತಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜುಲೈ 9ರ ಟ್ಯಾರಿಫ್ ಡೆಡ್ಲೈನ್ ಸಮೀಪಿಸುತ್ತಿದ್ದ ಹಾಗೆ ಭಾರತ ಅಮೆರಿಕ ಮಧ್ಯೆ ವ್ಯಾಪಾರ ಒಪ್ಪಂದ ಇನ್ನೇನು ಆಗೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿದೇಶಿ ಬಂಡವಾಳದ ಒಳಹರಿವು ಕೂಡ ಮಾರುಕಟ್ಟೆಗೆ ಬೂಸ್ಟ್ ಕೊಟ್ಟಿದೆ. ಹೀಗಾಗಿ ಮಾರ್ಕೆಟ್ ಗ್ರೀನ್ನಲ್ಲಿ ಅಂತ್ಯ ಆಗಿದೆ. ಈ ಮೂಲಕ 4 ಸೆಷನ್ಗಳಲ್ಲಿ ಹೂಡಿಕೆದಾರರು 12 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಇನ್ನು ಓವರ್ ಆಲ್ ಮಾರ್ಕೆಟ್ ಆಲ್ ಟೈಮ್ ಹೈಗೆ 4-5% ಆಸುಪಾಸು ಅಷ್ಟು ಮಾತ್ರ ಬಾಕಿ ಇರೋದು. ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತಿರ ಬರ್ತಾ ಇದೆ. ಏಷ್ಯನ್ ಪೇಂಟ್ಸ್, ಇಂಡಸ್ಇಂಡ್ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಪವರ್ ಗ್ರಿಡ್ ಕಾರ್ಪೊರೇಷನ್, ICICI ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಎಲ್ಲ ಗ್ರೀನ್ನಲ್ಲಿದ್ವು. ರಿಲಯನ್ಸ್ ಕೂಡ. ಇತ್ತ ವಿಪ್ರೋ, ಟೆಕ್ ಮಹೀಂದ್ರಾ, ಆಕ್ಸಿಸ್ ಬ್ಯಾಂಕ್, ಟೈಟನ್ ಮತ್ತು ಬಜಾಜ್ ಫಿನಾನ್ಸ್ ಷೇರುಗಳು ರೆಡ್ನಲ್ಲಿದ್ವು. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,375 ರೂಪಾಯಿ ಕಮ್ಮಿಯಾಗಿ 95,784 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,260 ರೂಪಾಯಿ ಕಮ್ಮಿಯಾಗಿ 87,740 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,957 ರೂಪಾಯಿ ಕಮ್ಮಿಯಾಗಿ 1,05,193 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.